ನಮಸ್ಕಾರ ಸ್ನೇಹಿತರೆ, ಬೆಸ್ಟ್ ಟೂ ಸ್ಟ್ರೋಕಿಗೆ ನಿಮಗೆ ಸ್ವಾಗತ. ಇವತ್ತು ಆಯಿಲ್ ಪಂಪನ್ನು ಹೇಗೆ ಫಿಟ್ ಮಾಡೋದು, ಅದರದ್ದು ಪ್ರೊಸೆಸ್ ಹೇಗೆ, ಅದರ ಕ್ಲ್ಯಾಂಪನ್ನು ಹೇಗೆ ಮಾಡೋದು ಅಂತ ನಾವು ನೋಡುವ. ಸೊ ಮೊದಲಿಗೆ 10 ನಂಬರ್ದು ನೆಟ್ ಬೋಲ್ಟನ್ನು ತೆಗಿಬೇಕು ನಾವು. ಸೊ ನಾನು ಇನ್ಸ್ಟಾಗ್ರಾಮ್ ಐ ಡಿ ಹಾಕಿದ್ದೇನೆ. ಏನಾದರೂ ಡೌಟ್ ಇದ್ದರೆ, ಇಲ್ಲ ನಿಮ್ಮ ಏನಾದರೂ ಗಾಡಿದು ಕೆಲಸಗಳದ್ದು ಏನಾದರೂ ಫೋಟೋಸ್ ಇದ್ದರೆ ನೀವು ಸೆಂಡ್ ಮಾಡಿ, ಏನಂತ ನಾನು ನೋಡಿ ಅದಕ್ಕೆ ನಿಮಗೆ ನಾನು ಹೆಲ್ಪ್ ಮಾಡ್ತೇನೆ. ಸೊ 3 ಬೋಲ್ಟನ್ನು ನಾನು ತೆಗೆದೆ. ಸೊ ನಿಮಗೆ ಕಂಪ್ಲೀಟಾಗಿ ನಾನು ಮಾಡೋದು ಹೇಗೆ ಅದರ ಎಲ್ಲ ಪ್ರೊಸೆಸ್ ತೋರಿಸ್ತೇನೆ. ಫ್ಯಾನ್ ಕವರ್ದು ಫೈಬರ್ ಕವರ್ ಕೂಡ ಅದು ತೆಗೆದೆ. ಸೊ ಮೆನಿಫಾಲ್ಟಿಗೆ ಹೋದ ಪೈಪನ್ನು ನಾವೀಗ ಮೊದಲು ತೆಗೆಯುವ. ಡೈರೆಕ್ಟ್ ಆಯಿಲ್ ಪಂಪಿಂದ ಮೆನಿಫಾಲ್ಟಿಗೆ ಹೋಗಿ ಅದು ಬೀಳ್ತದೆ. ಸೊ ಮೊನ್ನೆ ಮೆನಿಫಾಲ್ಟು ಕ್ಲೀನ್ ಮಾಡೋದು ಗ್ಯಾಪ್ ಇದ್ದರೆ ಎಲ್ಲ ನಾನು ಅದರ ವಿಡಿಯೋ ಕೂಡ ನಿಮಗೆ ಮಾಡಿ ಹಾಕಿದ್ದೇನೆ. ಸೊ ನೋಡಲಿಲ್ಲ ಆದರೆ ನೀವು ಕೂಡ ಅದನ್ನು ಹೋಗಿ ನೋಡ್ಬೋದು ಒಮ್ಮೆ. ಸೊ ಟ್ಯಾಂಕಿಗೆ ಹೋದ ಪೈಪ್ ಅಂದರೆ ಆಯಿಲ್ ಟ್ಯಾಂಕ್. ಸೊ 2 ಸ್ಟ್ರೋಕಲ್ಲಿ ಮೆನಿಫಾಲ್ಟ್ ಕೂಡ ಕ್ಲೀನ್ ಇರಬೇಕಾಗ್ತದೆ, ಪೆಟ್ರೋಲ್ ಆಗಲಿ ಗ್ಯಾಸ್ ವೆಹಿಕಲ್ ಕೂಡ ಆಗಲಿ. ಸೊ ನೋಡಿ, ಇದು ಕ್ಲ್ಯಾಂಪು, ಆಯಿಲ್ ಪಂಪು, ಮತ್ತು ಫ್ಯಾನ್ ಇದು ಕವರ್, ಔಟ್ಸೈಡ್ ಕವರ್. ಅದು ಈಗ ನಾನು ತೆಗಿಬೇಕಾಗ್ತದೆ, ಯಾಕಂತ ಹೇಳಿದರೆ ನಿಮಗೆ ಅದು ಹೇಗೆ ಮಾಡೋದು ಆ ಕ್ಲ್ಯಾಂಪನ್ನು ತೋರಿಸಬೇಕಾದ್ರೆ ಅದು ತೆಗಿಲೇಬೇಕು. ಸೊ ಓಕೆ, ಅದರೊಟ್ಟಿಗೆ ಸಿಕ್ಕುವ ಸ್ಪ್ರಿಂಗ್ ವಿತ್ ನೆಟ್ ನೋಡಿ. ನೀವು ಟೈಟ್ ಮಾಡಲಿಕ್ಕಿಲ್ಲ, ಅದು ಡೈರೆಕ್ಟ್ ಹಾಕಲಿಕ್ಕೆ ನೆಟ್ ಇರೋದು. ಸೊ ಬನ್ನಿ ಈಗ ನಾವು ಅದು ಹೇಗೆ ಸೆಟ್ಟಿಂಗ್ ಮಾಡೋದು ಅಂತಂದರೆ ವಿಷಯದಲ್ಲಿ ನೋಡುವ. ಸೊ ಈ ರೀತಿ ಇರ್ತದೆ ಕ್ಲ್ಯಾಂಪ್. ಅದು ಹೇಗೆ ಮಾಡೋದು ನೋಡುವಾಗ ಸ್ವಲ್ಪ ಗೊತ್ತಾಗೋದಿಲ್ಲ, ಆದರೆ ಈಗ ನಾನು ಅದರ ಪೈಪೆಲ್ಲ ತೆಗಿತೇನೆ. ಆಗ ನಿಮಗೆ ಅದರದ್ದು ನೀವು ಗ್ಯಾಸ್ ವೆಲ್ಡಿಂಗ್ ಹತ್ರ ಹೋಗಿ ಹೇಗೆ ಮಾಡ್ಬೋದು ಅಂತ ನಿಮಗೆ ಈಸಿಯಲ್ಲಿ ನಾನು ಅದರ ಸೆಂಟಿಮೀಟ್ರ್ ಎಲ್ಲ ಕೊಡ್ತೇನೆ. ಎಕ್ಸಾಕ್ಟ್ ಅಷ್ಟೇ ಮಾಡಿದರೆ ಆಯಿತು. ಸೊ ನೋಡಿ, ಈ ಕ್ಲ್ಯಾಂಪ್ ಹೇಗೆ ಮಾಡೋದು ಅಂತೇಳಿ ನಾನು ನಿಮಗೆ ತಿಳಿಸ್ತೇನೆ ಈಗ. ನೋಡಿ, ಈ ಸೈಜಲ್ಲಿ ಮಾಡಬೇಕಾಗ್ತದೆ. ನೋಡಿ, ಈ ಸೈಜಲ್ಲಿ ಅದು ಪರ್ಫೆಕ್ಟಾಗಿ ಮಾಡಲಿಕ್ಕೆ. ನೋಡಿ, ಈಗ ನಿಮಗೆ ಒಂದು ಐಡಿಯಾ ಸಿಕ್ಕಿತ್ತು ಅದರದ್ದು. ಸೊ ಈ ಸೈಜಲ್ಲಿ ಮಾಡಿದರೆ 4 ಬೋಲ್ಟ್ ಬರ್ತದೆ. ಸೊ ನಾನು ನೋಡಿ, ಸೊ ಆಯಿಲ್ ಪಂಪನ್ನು ಮೊದಲು ರಿಮೂವ್ ಮಾಡುವ. ಆಗ ನಿಮಗೆ ನಾನು ಆ ಸ್ಕೇಲಲ್ಲಿ ಅದರದ್ದೆಲ್ಲ ಸೈಜ್ ತೋರಿಸ್ತೇನೆ. ಸೊ ಇದಕ್ಕೆ ನಾನು ಯಲಂಕಿ ಹಾಕಿದ್ದೇನೆ. 8 ನಂಬರ್ ಬೋಲ್ಟ್ ನೆಟ್ ಕೂಡ ನೀವು ಹಾಕ್ಬೋದು. ಅದು ನಂತರ ಯಲಂಕಿ ಇದ್ದ ಕಾರಣ ನಾನು ಯಲಂಕಿ ಹಾಕಿದ್ದೇನೆ. ಸೊ ಮೊದಲು ನಾವು ಇದನ್ನು ತೆಗೆಯುವ. ಆಯಿಲ್ ಪಂಪನ್ನು ತೆಗೆದೆ. ಇದು ಸಿಗ್ತದೆ ಗ್ಯಾಸ್ ಶಾಪಲ್ಲಿ, ಗ್ಯಾಸ್ ಫಿಟ್ಟಿಂಗ್ ಮಾಡುವ ಶಾಪಲ್ಲಿ ಸಿಗ್ತದೆ. ಈಗ ಸ್ಟಾಕ್ ಉಂಟಾ ಏನಂತ ಗೊತ್ತಿಲ್ಲ, ನಾನು ನಿಮ್ಗೆ ಬೇಕಾದರೆ ನಿಮಗೆ ವಿವರಿಸಿ ತಿಳಿಸ್ತೇನೆ. ಗ್ಯಾಸ್ ಫಿಟ್ಟಿಂಗ್ ಶಾಪಲ್ಲಿ ನೀವು ನೋಡ್ಬೋದು, ಆನ್ಲೈನಲ್ಲಿ ಸಿಗ್ತದೆ, ಆದರೆ ಇದರ ಸ್ಪ್ರಿಂಗು ಸಿಕ್ಕುವುದಿಲ್ಲ. ಸೊ ನೋಡಿ, ಇದು ಅದರದ್ದು ಕ್ಲ್ಯಾಂಪ್. ಈಗ ಕ್ಲ್ಯಾಂಪ್ ಹೇಗೆ ಮಾಡೋದು ಅಂತೇಳಿ ನಾನು ನಿಮಗೆ ಎಕ್ಸಾಕ್ಟ್ ಇದರ ಲೆಕ್ಕ ಕೊಡ್ತೇನೆ. ನೀವು ಒಂದು ಪೇಪರಲ್ಲಿ ಬರೀರಿ, ಪ್ಲಸ್ ಆ ಫ್ಯಾನ್ ಕವರನ್ನು ನೀವು ಕೊಂಡೋದ್ರೆ ನಿಮಗೆ ಈಸಿ ಉಂಟು. ನೋಡಿ, ಈ ಫ್ಯಾನ್ ಕವರ್ ನೀವು ಕೊಂಡೋದ್ರೆ ನಿಮಗೆ ಅದು ಈಸಿ ಆಗ್ತದೆ ಮಾಡಲಿಕ್ಕೆ. ನಾನು ಕೊಟ್ಟ ಸೆಂಟಿಮೀಟರ್ ಪ್ಲಸ್ ಆ ಫ್ಯಾನ್ ಇದು ಕವರ್ ನೀವು ಕೊಂಡೋದ್ರೆ ನಿಮಗೆ ಅದು ಕ್ಲ್ಯಾಂಪ್ ಮಾಡಲಿಕ್ಕೆ ತುಂಬ ಈಸಿ. ಬನ್ನಿ, ಮೊದಲಿಗೆ ಆ ಸರ್ಕಲನ್ನು ಎಷ್ಟು ದೊಡ್ಡದಾಗಿ ಕಟ್ ಮಾಡಬೇಕಂತ ನಾವು ನೋಡುವ. ಈ ಸರ್ಕಲನ್ನು ನೋಡಿ, ಆ ಸರ್ಕಲ್ ನೋಡುವ. ಈಗ ನಿಮಗೆ ನಾನು ಸ್ಕೇಲಲ್ಲಿ ಲೆಕ್ಕ ತೋರಿಸ್ತೇನೆ.
ಮೊದಲಿಗೆ ನಿಮಗೆ ಫ್ಯಾನ್ ಕವರಿಗೆ ಹಾಕಿ ನಾನು ತೋರಿಸ್ತೇನೆ ಒಮ್ಮೆ ಹೇಗೆ ಅದು ಫಿಟ್ಟಿಂಗ್ಸ್ ಬರ್ತದೆ ಅಂತ ಹೇಳಿ. ಫ್ಯಾನ್ ಕೊಂಡೋಗ್ಬೇಕಂತಿಲ್ಲ ನೀವು, ಅದು ಖಾಲಿ ಕವರ್ ಕೊಂಡೋದ್ರೆ ಆಯಿತು ನೀವು. ಹಾಗಾಗಿ ಅದರಲ್ಲಿ ಕನ್ಫ್ಯೂಸ್ ಆಗೋದು ಏನು ಬೇಡ. ಸೊ ಈಗ ನಾನು ನಿಮಗೆ ಲೆಕ್ಕ ಕೊಡ್ತೀನಿ. ಆ ಸರ್ಕಲ್ ಫಸ್ಟಿಗೆ ಆ ಸರ್ಕಲನ್ನು ನೋಡಿ, ಎಷ್ಟು ಬೇಕು ಆ ಸರ್ಕಲ್ ಅಂತೇಳಿ ನೋಡಿ. ಸೊ 7.5 ಸೆಂಟಿಮೀಟರ್, 7.5 ಸೆಂಟಿಮೀಟರ್ ನೋಡಿ. ಎಲ್ಲ ಸೈಡಲ್ಲಿ 7.5 ರೌಂಡಾಗಿ. ಸೊ ರೌಂಡು 7.5 ಕೈವಾರದಲ್ಲಿ ಇಟ್ಕೊಂಡ್ರೆ 7.5. ಸೊ ಈಗ ನೋಡಿ ನಾವೊಂದು ಫಸ್ಟ್ ಅಂತ ಹೇಳಿ ಸ್ಟಾರ್ಟ್ ಮಾಡುವ. ನೋಡಿ ಅಲ್ಲೊಂದು ಸ್ವಲ್ಪ ಉಬ್ಬು ಉಂಟು ಆ ಕವರಲ್ಲಿ. ಸೊ ಅಲ್ಲಿಂದ ನಾವು ಫಸ್ಟ್ ಅಂತೇಳಿ ಸ್ಟಾರ್ಟ್ ಮಾಡುವ. ಸೊ ನೋಡಿ ಹೀಗೆ ಒಂದು ಪೊಸಿಷನ್ ಇಟ್ಟು ನೀವು. ಸೊ ನಾವು ಫಸ್ಟ್ ಒಂದಂತೇಳಿ ಸ್ಟಾರ್ಟ್ ಮಾಡಿ, ಓಕೆ. ಇವಾಗ ಫಸ್ಟ್ ಇದು ತಗೊಂಡ್ರೆ ಶಾರ್ಪಾಗಿ 12 ಸೆಂಟಿಮೀಟರ್. ಸೊ 12 ಸೆಂಟಿಮೀಟರ್ ನೆನಪಲ್ಲಿಡಿ. ಭಾರಿ ಈಸಿ ಉಂಟು ಇದು, ಸ್ಟೆಪ್ ಬೈ ಸ್ಟೆಪ್ ಸೆಂಟಿಮೀಟರ್ ಹೋಗ್ತದೆ. ಸೊ 12 ಸೆಂಟಿಮೀಟರ್ ಫಸ್ಟ್ ಪ್ಲೇಟ್. ಸೆಕೆಂಡ್ ಪ್ಲೇಟ್ 11 ಸೆಂಟಿಮೀಟರ್. ಎಸ್ 11 ಸೆಂಟಿಮೀಟರ್, 11 ಸೆಂಟಿಮೀಟರ್, 11 ಸೆಂಟಿಮೀಟರ್ ಸೆಕೆಂಡ್ ಪ್ಲೇಟ್ ನೋಡಿ. ಸೆಕೆಂಡ್ ಪ್ಲೇಟ್ ಫಸ್ಟ್ ಪ್ಲೇಟ್, ಸೆಕೆಂಡ್ ಪ್ಲೇಟ್. ಈಗ ತರ್ಡ್ ಪ್ಲೇಟ್ ಇದು ಸೈಜ್ ನೋಡುವ. ಸೊ ತರ್ಡ್ ಪ್ಲೇಟ್ ಸೈಜ್ 10 ಸೆಂಟಿಮೀಟರ್, 10 ಸೆಂಟಿಮೀಟರ್ ಉಂಟು. 12, 11, 10 ಸೆಂಟಿಮೀಟ್ರ್. ಎಲ್ಲ ಸ್ಟ್ರೇಟಾಗಿ ವೆಲ್ಡ್ ಮಾಡಲಿಕ್ಕೆ, ಕಟ್ ಮಾಡಿ ವೆಲ್ಡ್ ಮಾಡಲಿಕ್ಕಿಲ್ಲ. ಸೊ 12, 11, 10 ಸೆಂಟಿಮೀಟ್ರ್. ಸೊ ಲಾಸ್ಟ್ ಫೈನಲ್ ಫೋರ್ತ್ ಒನ್ ಇದು 9 ಸೆಂಟಿಮೀಟರ್. 9 ಸೆಂಟಿಮೀಟರ್. ಸೊ 4 ಲೆಕ್ಕ ನಾನು ಕೊಟ್ಟೆ ನಿಮಗೆ. ಮತ್ತೊಮ್ಮೆ ನೋಡಿ ಕರೆಕ್ಟಾಗಿ. ಆ ಕ್ಲ್ಯಾಂಪ್ ಇದು ಸಪೋರ್ಟು ಈಗ ಎಷ್ಟು ಹೈಟಲ್ಲಿ ಬರಬೇಕಂತೇಳಿ ಅಲ್ಲಿ ನೋಡಿದರೆ ನಿಮ್ಗೆ ಗೊತ್ತಾಗ್ತದೆ. ಅದರ ಮೇಲೆ ಆಗಿ ಬರ್ತದೆ ಸಪೋರ್ಟ್. ಸೊ ಇಷ್ಟೇ. ಸೊ ಬನ್ನಿ ಈಗ ಅದರ ಸೈಜನ್ನು ನೋಡುವ. ಮೊದಲನೇದು ಲಾಸ್ಟ್ ಇದು ಫೋರ್ತ್ ಒನ್ ಇದು ಸೈಜ್ ಬಂದುಬಿಟ್ಟು 3 ಸೆಂಟಿಮೀಟರ್. ಅದು ಫೋರ್ತ್ ಒನ್ ಇದು. ಸೊ ಫಸ್ಟ್ ಒನ್ ಇದು ಬಂದುಬಿಟ್ಟು 2.5 ಸೆಂಟಿಮೀಟರ್. ಸೆಕೆಂಡ್ ಒನ್ ಇದು ಬಂದುಬಿಟ್ಟು 2.5. ಸೊ 12 ಸೆಂಟಿಮೀಟ್ರ್ ಅಂತ ಮೊದಲು ಇತ್ತಲ್ಲ, ಅದೊಂದು ಫಸ್ಟ್ ಪಟ್ಟಿ, ಅದಕ್ಕೆ ಸಹ 2.5, ಸೆಕೆಂಡ್ ಪಟ್ಟಿಗೆ ಸಹ 2.5. ಸೊ ಇದನ್ನು ನಾನು ಇಟ್ಟೀಗ ತೋರಿಸ್ತೇನೆ ನಿಮಗೆ, ಆಗ ಸ್ವಲ್ಪ ಕ್ಲಿಯರ್ ಆಗ್ತದೆ. ಸೊ ನೋಡಿ ಥರ್ಡ್ ಒನ್ ಅಂದರೆ ಫೋರ್ತ್ ಒನ್ ಇದು 3 ಸೆಂಟಿಮೀಟರ್. ನೋಡಿ ಇದು 3 ಸೆಂಟಿಮೀಟರ್. ಇದು 2.5 ಸೆಂಟಿಮೀಟರ್. 2.5 ಸೆಂಟಿಮೀಟರ್. ಅದು ಕೂಡ 2.5 ಅಲ್ಲಿ ಬೇಡ. ಸೊ ಸಪೋರ್ಟ್ ಕ್ಲ್ಯಾಂಪ್. ಸೊ ಓನ್ಲಿ 3 ಮಾಡಿದರೆ ಸಾಕು. ಫೋರ್ತ್ ಒನ್ ಇದು ಬೇಡ. ಸೊ ಬನ್ನಿ ಈಗ ಹೊಸ ಆಯಿಲ್ ಪಂಪನ್ನು ಹೇಗೆ ಅಟ್ಯಾಚ್ ಮಾಡೋದು ಅಂತ ನೋಡುವ. ಸರ್ಕಲ್ ಇದು ಹೋಲ್ ಎಷ್ಟು ದೊಡ್ಡದು ಅಂತ ನಿಮಗೆ ಈಗ ಡೌಟ್ ಇರ್ಬೋದು. ಅದು ಆಯಿಲ್ ಪಂಪಿನ
ಆಯಿಲ್ ಪಂಪು. ಫ್ಯಾನ್ ಕವರ್ ನೋಡಬೇಕಂತಿಲ್ಲ, ಅದು ಮಿಡ್ಲೇ ಬರ್ತದೆ. ಈ ಸ್ಪ್ರಿಂಗ್ ಹೋಗಿ ನೋಡಿ ಹಾಗೆ ಕೂತ್ಕೊಳ್ತದೆ. ಸೊ ಆಯಿಲ್ ಪಂಪಿಗೆ ಅಲ್ಲಿ ನೋಡಿ ಅಟ್ಯಾಚ್ ಆಗ್ತದೆ. ಸೊ ಆಯಿಲ್ ಪಂಪಿನ ಹಿಂದೆ ಒಂದು ಸರ್ಕಲ್ ಉಂಟು ನೋಡಿ, ತೋರಿಸ್ತೇನೆ ಈಗ. ಆಯಿಲ್ ಪಂಪಿನ ಹೊಸ ಆಯಿಲ್ ಪಂಪಲ್ಲೇ ತೋರಿಸ್ತೇನೆ ನಿಮಗೆ ನೋಡಿ. ಅದು ಆಯಿಲ್ ಪಂಪಿನ ಅದಕ್ಕೆ ಸರ್ಕಲ್ ಒಂದು ಎಷ್ಟು ದೊಡ್ಡದಂತೇಳಿ ನೋಡಿ, ಹಿಂದೆ ಒಂದು ಸರ್ಕಲ್ ಉಂಟು ನೋಡಿ, ಅದು ಮಿಡ್ಲಾಗಿ ಕರೆಕ್ಟಾಗಿ ನೋಡಿ. ಸೊ ರೌಂಡಾಗಿ ಅದರದ್ದು ಸೈಜ್ ಕಟ್ ಮಾಡಿದರೆ ಆಯಿತು, ಹೋಲ್ ಮಾಡಿದರೆ ಆಯಿತು ನೋಡಿ. ಆ ಥರ ಬರ್ತದೆ, ಅದು ಮಿಡ್ಲ್ ಬರ್ತದೆ ಪೊಸಿಷನ್. ಆಗ ನಿಮಗೆ ಸೊ ಇದು ನ್ಯೂ ಆಯಿಲ್ ಪಂಪು ತಗೊಂಡು ತುಂಬ ವರ್ಷ ಆಯಿತು, ನಾನು ಹಾಕಿರಲಿಲ್ಲ. ಸೊ ಇದರಲ್ಲಿ ಅಡ್ಜಸ್ಟ್ಮೆಂಟ್ ಇಲ್ಲ, ಆದರೆ ಇದು ಪರವಾಗಿಲ್ಲ, ನಡೀತದೆ. ಸೊ ಇದು ಫಿಟ್ಟಿಂಗ್ಸ್ ಕೂಡ ನೋಡಿ ಸೇಮ್, ಹೋಲ್ ಇದು ಬಂದು ಫಿಟ್ಟಿಂಗ್ಸ್ ಬಂದು ಸೇಮ್ ಇರ್ತದೆ ನೋಡಿ. ಬ್ಯಾಕ್ ಸೈಡ್ ನೋಡಿ, ಓಕೆ ನೋಡಿ ಸೇಮ್ ಬಂತು ಅದು ಸೈಜ್ ಕೂಡ. ಸೊ ನೋಡಿ, ಇದು ಅದರೊಟ್ಟಿಗೆ ಸಿಗ್ತದೆ. ಆಯಿಲ್ ಪಂಪ್ ಒಟ್ಟಿಗೆ ಏನೆಲ್ಲ ಸಿಗ್ತದೆ ಅಂತ ಹೇಳಿದ್ರೆ, ಈ ಸ್ಪ್ರಿಂಗ್, ನೆಟ್, ಮತ್ತು ಅದರ ಬುಷ್, ಮತ್ತೊಂದು ನಿಪ್ಪಲ್, ಮ್ಯಾನಿಫೋಲ್ಟಿಗೆ ಹಾಕುವಂಥ ನಿಪ್ಪಲ್, ಆಯಿಲ್ ಪಂಪಿದು ನಿಪ್ಪಲ್. ಸೊ ಇಷ್ಟು ಐಟಮ್ ಸಿಗ್ತದೆ, ಮತ್ತು ಅದರ ಬೋಲ್ಟ್ ನೆಟ್ 2. ಸೊ ನೋಡಿ, ನಿಪ್ಪಲ್ ಅದು ಮತ್ತು ಆ ಸ್ಪ್ರಿಂಗ್ ಸೆಟ್. ಸೊ ಆಯಿಲ್ ಪಂಪ್ ಬಂದು ಬಿಟ್ಟು ಹೀಗಿರ್ತದೆ. ನೋಡಿ ಹೋಲ್ ಕೂಡ ಮ್ಯಾಚ್ ಆಯಿತು. ನಾನೀಗ ಅದನ್ನು ಕುತ್ಕೊಳಿಸ್ತೇನೆ. ಸೊ ಈಗ ನೋಡಿ ಅದು ಫಿಟ್ಟಿಂಗ್ಸ್ ಹೇಗೆ ಕೂತ್ಕೊಳ್ತದೆ ಅಂತ ನೋಡುವ ನಾವು. ನಾನು ಆಲ್ರೆಡಿ ಅಲಂಕಿ ಹಾಕಿದೆ. ಸೊ ನೋಡಿ, ಈ ರೀತಿ ಕೂತ್ಕೊಂಡ್ರೆ, ಈ ರೀತಿ ಕೂತ್ಕೊಳಿಸಿದರೆ ನೆಕ್ಸ್ಟ್ ಇದನ್ನು ಇಲ್ಲಿ ಹಾಕಿ ಸೊ ಟೈಟಲ್ಲಿ ಪ್ರೆಸ್ ಮಾಡಬೇಕು. ಸೊ ಮತ್ತೆ ಫ್ಯಾನ್ ಕವರಿಗೆ ಹೋಗಿ ಅಟ್ಯಾಚ್ ಆಗ್ತದೆ, ಅಷ್ಟೇ ಸಿಂಪಲ್. ಮತ್ತು 10 ನಂಬರ್ದು 3 ಬೋಲ್ಟ್ ನೆಟ್ ಹಾಕಿದರೆ ಆಯಿತು. ಬೋಲ್ಟ್ ಮಾತ್ರ ಹಾಕಲಿಕ್ಕೆ, ನೆಟ್ ಹಾಕಲಿಕ್ಕಿಲ್ಲ, ಯಾಕಂದರೆ ಆಲ್ರೆಡಿ ಇಂಜಿನ್ ಇದರಲ್ಲಿ ಇರ್ತದೆ. ಸೊ ಸಿಂಪಲ್ ಪ್ರೊಸೆಸ್. ಸೊ ನಾನು ಇದನ್ನು ಈಗ ಕುತ್ಕೊಳಿಸಿ ಬಿಡ್ತೇನೆ. ಸೊ ಆಮೇಲೆ ನಿಮಗೆ ಸೊ ಮೊದಲು ಫ್ಯಾನ್ ಇದು ಕವರನ್ನು ಅಲ್ಲಿ ನಾವು ಇಡಬೇಕಾಗ್ತದೆ. ನೆಕ್ಸ್ಟ್ ಆಯಿಲ್ ಪಂಪಿನೊಟ್ಟಿಗೆ ಸಿಕ್ಕುವ ಸ್ಪ್ರಿಂಗ್, ಅದಕ್ಕಿರುವ ನೆಟ್, ಅದು ಪ್ಲೇನ್ ನೆಟ್, ಖಾಲಿ ನೀವು ಇಟ್ಟರೆ ಸಾಕು ನೋಡಿ, ಅದು ಲಾಕ್ ಆಗ್ತದೆ. ಜಸ್ಟ್ ಇಟ್ಟರೆ ಸಾಕು, ಅದು ಏನು ಟೈಟ್ ಮಾಡಲಿಕ್ಕೆ ಅದೆಲ್ಲ ಏನಿಲ್ಲ ಅದರಲ್ಲಿ. ಸೊ ನಂತರ ನೀವು ಗ್ಯಾಸ್ ವೆಲ್ಡಿಂಗ್ ಶಾಪಲ್ಲಿ ಮಾಡಿದ ಕ್ಲ್ಯಾಂಪ್ ವಿತ್ ಆಯಿಲ್ ಪಂಪನ್ನು ಸಿಕ್ಕಿಸಿ, ಅದಕ್ಕೆ ಒಂದು ಪ್ಲಾಸ್ಟಿಕ್ದು ಬುಷ್ ಉಂಟು ನೋಡಿ, ಆ ಬುಷ್ಷಿಗೆ ಹೋಗಿ ಆ ಸ್ಪ್ರಿಂಗ್ ಕೂತ್ಕೊಳ್ತದೆ, ಫ್ಯಾನ್ ಕವರ್ ಹತ್ರ ತಿರುಗಿಸುವ ಸ್ಪ್ರಿಂಗ್. ಸೊ ಮತ್ತು 10 ನಂಬರ್ದು 3 ಬೋಲ್ಟ್ ಈಗ ನೀವು ಹಾಕಬೇಕಾಗ್ತದೆ. ಸೊ ಅದರಲ್ಲಿರುವ ಮೊದಲು ಇದು ಬೋಲ್ಟ್ ಆಗುವುದಿಲ್ಲ, ಅದು ತುಂಬ ಶಾರ್ಟ್ ಇರ್ತದೆ. ಈಗ ಒಂದು ಸ್ವಲ್ಪ ಲೆಂತ್ ಇದು 3 ನೋಡಿ, ಇಂಥದ್ದು 3 10 ನಂಬರ್ ಬೋಲ್ಟ್. ನೆಟ್ ಬೇಡ, ಯಾಕಂತ ಹೇಳಿದರೆ ನಿಮ್ಮ ಇಂಜಿನ್ನ ಇದರಲ್ಲೇ ಉಂಟು, ಇಂಜಿನ್ನ ಇದರಲ್ಲೇ ನೆಟ್ ಇದು ಥ್ರೆಡ್ ಉಂಟು. ಸೊ
10 ನಂಬರ್ ಇದು. ಇನ್ನೊಂದು 3ನೇದು. ಸೊ 3 ನಟ್, 3 ಬೋಲ್ಟು, 3 ಬೋಲ್ಟು, 2 3 10 ನಂಬರ್ ಸ್ಪಾನರ್. ಸೊ ಒಳ್ಳೆ ಟೈಟ್ ಮಾಡಿ ಸೊ ನೋಡಿ ಕವರ್ ಟೈಟ್ ಆಗಿದೆ. ಕವರಲ್ಲಿ ಯಾವುದು ವೈಬ್ರೇಷನ್ ಆಗಲಿ ಏನಿಲ್ಲ. ಸೊ ಇದೊಂದು ನೋಡಿ ಎಕ್ಸ್ಟ್ರಾ ಒಂದು ಪೈಪು, ವೇಸ್ಟ್ ಪೈಪ್ ಹಾಕಿದ್ದೇನೆ. ಸ್ವಲ್ಪ ಏನಾದರೂ ಈ ಆಯಿಲ್ ಪೈಪು ಒರೆಸೋದಿರಲಿ ಚೇಸಿಗೆ ಅಂತ ಹೇಳಿ, ಸಾರಿ ಇಂಜಿನಿದ ಕವರಿಗೆ ಒರೆಸೋದಿರಲಿ ಅಂತೇಳಿ ಒಂದು ಎಕ್ಸ್ಟ್ರಾ ಸ್ಮಾಲ್ ಪೀಸ್ ಪೈಪ್. ಸೊ ಅದಕ್ಕೆ ನಾನೊಂದು ಸಣ್ಣ ವಯರ್ ಸರಿಗೆಯಲ್ಲಿ ಕಟ್ತಾ ಇದ್ದೇನೆ. ಸೊ ಫೈನಲ್ ಆಗಿ ಹೀಗೆ ಬಂತು ನೋಡಿ. ಆಯಿಲ್ ಬಂದು ಕ್ಯಾನಿಂದ ಬರ್ತದೆ ಆಯಿಲ್ ಪಂಪಿಗೆ. ಸೊ ನಿಮ್ಗೆ ಅದರ ನಿಪ್ಪಲ್ ಕೂಡ ನಾನು ತೋರಿಸ್ತೇನೆ. ಒಂದು ನಾವೊಂದು ಕವರ್ ಹಾಕಿ ಬಿಡುವ, ಅದರದ್ದು ಹೆಡ್ಡಿದು ಕವರ್. ಸೊ ನೋಡಿ ನಿಪ್ಪಲ್ ಪಂಪಿನೊಟ್ಟಿಗೆ ಸೆಟ್ಟಿನೊಟ್ಟಿಗೆ ಸಿಗ್ತದೆ. ಸೊ ಮ್ಯಾನಿಫೋಲ್ಟಿಗೆ 10 ನಂಬರಿಂದ ಹೊಟ್ಟೆ ಮಾಡಿ ಅದೊಂದು ಕುತ್ಕೊಳ್ಳಿ. ಫೈನಲ್ ಆಗಿ ನನ್ನ ಮಕ್ಕಳು ಕೇಳ್ತಿದ್ದ ಗೊತ್ತಿಲ್ಲ, ಯಾಕಂತ ಹೇಳಿದ್ರೆ ಫೈನಲ್ ಆಗಿ ಟಿವಿಗಾಗಲಿ ಏನಾಗಲಿಲ್ಲ, ಆ್ಯಕ್ಷನಬಲ್ ಇರ್ತದೆ. ಲೈಟಲ್ಲಿ ಕೂಡ ಸ್ಟಾರ್ಟ್ ಆಯಿತು. ಥ್ಯಾಂಕ್ ಯು ಫ್ರೆಂಡ್ಸ್. ಏನಾದರೂ ಕಮೆಂಟ್ಸ್ ಇದ್ದರೆ ಇನ್ಸ್ಟಾಗ್ರಾಮಲ್ಲಿ ಹಾಕಿ, ನಿಮ್ಮ ವೆಹಿಕಲ್ದು ಫೋಟೋಸ್ ಎಲ್ಲ ಏನಾದರೂ ಇದ್ದರೆ ಹಾಕಿ.